ತೋರಿಸ್ಕೊಂಡಿದ್ದೀವಿ. ಮೊದಲನೇದಾಗಿ ನಮಗೆ ಕೇಳುವಂಥ ಪ್ರಶ್ನೆಗಳಂದರೆ, ಈ ರೈತ ಉತ್ಪಾದಕ ಕಂಪ್ನಿ ಅಂದರೆ ಎಕ್ಕೆಬಾಳು ರೈತ ಉತ್ಪಾದಕ ಕಂಪ್ನಿ ನೀವು ಷೇರುದಾರ ಆದರೆ ನಮ್ಗೆ ಏನು ಸೌಲಭ್ಯ ಸಿಗುತ್ತೆ, ನಾವು ಏನು ಇದರಿಂದ ಪಡ್ಕೋತೀವಿ ಅನ್ನೋದಾದರೆ, ಮೊದಲನೇದಾಗಿ ನಾವು ಈ ಕಂಪನಿ ಮೊದಲನೇ ಆದ್ಯತೆ ಯಾರು ಕೊಡುತ್ತಪ್ಪ ಅಂದರೆ ಷೇರುದಾರ. ಅಕಸ್ಮಾತ್ ಷೇರುದಾರ ಅಲ್ಲದೆ ಇರ್ಬೋದು ಅಥವಾ ಷೇರುದಾರ ರೈತರಿಗೆ ಕೊಡೋದು ಫಸ್ಟ್ ಪ್ರಿಫರೆನ್ಸ್ ನಾವು ಯಾರು ಕೊಡ್ತೀವಿ ಅಂತಂದರೆ ಷೇರುದಾರಿಗೆ ಕೊಡ್ತೀವಿ. ಅದಾದಮೇಲೆ ಕಂಪನಿಯಲ್ಲಿ ಏನು ಲಾಭಾಂಶ ಬರುತ್ತೆ ಅದು ಬೋರ್ಡ್ ಏನು ತೀರ್ಮಾನ ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಏನು ಡಿವಿಡೆಂಡ್ ಅಂದರೆ ಅವ್ರಿಗೆ ಲಾಭಾಂಶದಲ್ಲಿ ಇಷ್ಟು % ನಾವು ಕೊಡಬೇಕು ಅಂತ ಬರುತ್ತೆ, ಅದನ್ನು ನಾವು ಪ್ರತಿಯೊಬ್ಬರ ಅಕೌಂಟಿಗೆ, ಅದಕ್ಕೋಸ್ಕರನೇ ಅಕೌಂಟ್ ಡೀಟೇಲ್ಸ್ ಎಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ, ಅವ್ರ ಅಕೌಂಟಿಗೆ ತಲುಪಿಸುವಂಥ ಕಾರ್ಯಗಳನ್ನು ನಾವು ಮಾಡ್ತೀವಿ. ಆಮೇಲೆ ಇನ್ನೊಂದು ವಿಚಾರ ನಾವು ಆಗಲೇ ಹೇಳಿದಂತೆ, ನಿಮಗೆ ಬೇರೆ ಕಡೆ ಏನೇನು ತಗೊಳ್ತೀರಾ, ಪರ್ಚೇಸ್ ಮಾಡ್ತೀರಾ ವಸ್ತುಗಳನ್ನ, ಆ ವಸ್ತುಗಳು ನಿಮಗೆ ಇಲ್ಲಿ ಅದಕ್ಕಿಂತಲೂ ಕಡಿಮೆ ದರದಲ್ಲಿ ನೀವೇನು ಸೇಮ್ ಪ್ರಾಡಕ್ಟ್ ಅಥವಾ ಸೇಮ್ ಅದೇ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ ಹೊರಗಡೆ ನೀವೇನು ತಗೊಳ್ತೀರಾ ಅದು ನಿಮಗೆ ಅದಕ್ಕಿಂತ ಕಡಿಮೆ ದರದಲ್ಲಿ ನಮ್ಮ ರೈತ ಉತ್ಪಾದಕ ಕಂಪ್ನಿಗಳು ಸಿಗುತ್ತೆ. ಮತ್ತು ಯಂತ್ರಗಳನ್ನು ನಾವು ಬಾಡಿಗೆ ತರುವಂಥ ಕೆಲಸ ನಾವು ಮಾಡಬೇಕು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಯಂತ್ರಗಳನ್ನು ಮಾರ್ತಾ ಇದ್ದೀವಿ. ಅಂದರೆ ಈಗ ಬಸ್ ಕಟ್ರ್ ಆಗಿರ್ಬೋದು, ಪವರ್ ವೀಡರ್ಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಪರಿಕರಗಳು ಅಥವಾ ಚಾಪ್ ಕಟ್ರ್ ಆಗಿರ್ಬೋದು, ಅವೆಲ್ಲ ಕೂಡ ತರಿಸ್ಕೊಡುವಂಥದ್ದು, ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ತರಿಸ್ಕೊಡುವಂಥದ್ದು, ಅವ್ರಿಗೆ ರೀಸನಬಲ್ ವ್ಯಾಲ್ಯೂಲಿ, ಅಂದರೆ ಅವ್ರು ಅಫೋರ್ಡ್ ಮಾಡಬೇಕು, ಅವ್ರು ತಗೊಳ್ಳೋವಂಥ ಶಕ್ತಿ ಇರಬೇಕು. ಆ ಥರದ್ರಲ್ಲಿ ಒಳ್ಳೆ ಕಂಪನಿ ಜೊತೆ ನಾವು ಲೀಡರ್ಶಿಪ್ನ ತಗೊಂಡು ಅವ್ರಿಗೂ ಕೂಡ ನಾವು ಸೇಲ್ ಮಾಡೋ ಕಾರ್ಯವನ್ನು ಕೂಡ ಮಾಡ್ತಾಯಿದ್ದೀವಿ. ಅದಾದ ನಂತರ ನಮಗೆ ಮುಖ್ಯ ಉದ್ದೇಶ ಇರೋದೇನೆಂದರೆ, ಅವ್ರು ಏನು ಪದಾರ್ಥಗಳನ್ನ ಮಾಡ್ತಾರೆ, ಅಂದರೆ ಒಂದು ಎಣ್ಣೆ ಪದಾರ್ಥ ಮಾಡ್ಬೋದು ಅಥವಾ ಬೆಲ್ಲ ಆ ಥರದ ವಸ್ತುಗಳನ್ನ ತಯಾರಿಸ್ತಾರೆ, ಅವ್ರಿಗೆ ಒಂದು ಒಳ್ಳೆ ಮಾರ್ಕೆಟ್ ಸಿಗೋಲ್ಲ. ಈ ದಲ್ಲಾಳಿಗಳೆಲ್ಲ ಬಂದು ಬೇರೆ ಬೇರೆ ರೇಟ್ ತೊಗೊಂಡೋಗಿ ಅವ್ರು ಬೇಕಾದಂಗೆ ಲಾಭ ಮಾಡ್ಕೊತಾರೆ, ರೈತರಿಗೆಲ್ಲ ಸಿಗೋಲ್ಲ. ಬಟ್ ನಮ್ಮಲ್ಲಿ ಏನಂತಂದರೆ, ಅವ್ರು ತಂದ್ಕೊಂಡ ಪದಾರ್ಥಕ್ಕೆ ನಾವು ಲಾಭನ ಕಡಿಮೆ ಇಟ್ಕೊಂಡು ಅವರಿಗೆ ಹೆಚ್ಚು ಆದಾಯ ಸಿಗೋ ಥರ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಾದ ನಂತರ ಇಲ್ಲಿ ಸದಸ್ಯತ್ವ ಪಡೆಯಲು ಬೇಕಾಗಿರುವಂಥ ಏನೇನು ಬೇಕು ಈಗ ನಾವು ಸದಸ್ಯತ್ವ ತಗೋಬೇಕು ಸರ್, ಏನೇನು ಬೇಕು ಅಂತ ಹೇಳಿದ್ರೆ, ನಿಮಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಅದೇ ರೀತಿ RTC ಆಗಿರ್ಬೋದು, ನೆಕ್ಸ್ಟು ಫೋಟೋ ಪ್ಲಸ್ ₹1,100 ಶೇರ್ ಅಮೌಂಟ್ ಕೊಡಬೇಕಾಗುತ್ತೆ. ಸದ್ಯಕ್ಕೀಗ ನಮ್ಮ ಹತ್ರ ಶೇರ್ ಖಾಲಿ ಆಗಿದೆ, ಇನ್ನೂ ಬೇಡಿಕೆ ಇದೆ. ಸೊ ನೆಕ್ಸ್ಟ್ ನಾವು ಸರ್ಕಾರದಿಂದ ಏನು ಅನುಮತಿ ಪಡ್ಕೊಂಡ್ಬಂದು ಇನ್ನು ಮುಂದಿಂದು ಎಷ್ಟು ಬೇಕಾಗುತ್ತೆ ಅದನ್ನು ನಾವು ತಲುಪಿಸುವಂಥ ಕಾರ್ಯ ಮಾಡ್ತೀವಿ. ಹೇಳಿ ಸರ್. ಸರ್ ನಾವು ನಿಮಗೆ ಅವಾಗಲೇ ಹೇಳ್ದಂಗೆ ₹1,100 ಕೊಟ್ಟು ನಾವಿಲ್ಲಿ ಶೇರ್ ಖರೀದಿ ಮಾಡ್ತೀವಿ ಅಂತ, ಅದಕ್ಕೆ ಏನು ಭದ್ರತೆ ಅಂತ ಎಲ್ಲರಿಗೂ ಕೂಡ ಅನುಮಾನ ಇರುತ್ತೆ. ಸೊ ಈ ಥರ ನಾವು ಬಾಂಡ್ಗಳು ಕೊಡ್ತೀವಿ ಸರ್. ಸೊ ಇದು ನಿಮಗೆ ₹1,100 ಕೊಟ್ಟಿದ್ದಕ್ಕೆ ಈ ಥರ ಬಾಂಡ್ಗಳು ಕೊಡ್ತೀವಿ. ಇದು ನಿಮಗೆ ಭದ್ರತೆಯಾಗಿರುತ್ತೆ. ಏನು ನೀವು ಶೇರ್ ಖರೀದಿ ಮಾಡಿರ್ತೀರಾ ಅದಕ್ಕೊಂದು ರಿಸಿಪ್ಟ್ ಅಷ್ಟೇ ಅಲ್ಲ, ಈ ಥರ ಬಾಂಡ್ ಕೂಡ ಕೊಡ್ತೀವಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಫ್ಯೂಚರ್. ಸೊ ಈ ಶೇರ್ನ ನಾವು ವಾಪಸ್ ಪಡ್ಕೋಬೋದಾ ಅಂತಂದರೆ ಹೇಳಿದ್ರೆ, ವಾಪಸ್ ಪಡ್ಕೊಳ್ಳೋಕ್ಕಾಗಲ್ಲ, ವರ್ಗಾಯಿಸ್ಬೋದು. ಅವರಿಂದ ಅವ್ರ ಮಕ್ಕಳಿಗಾಗಿರ್ಬೋದು ಅಥವಾ ಅವ್ರು ಇಷ್ಟಪಟ್ಟವ್ರಿಗೆ ಯಾರಿಗಾರು ನಾಮಿನಿ ಕೊಟ್ಟು ವರ್ಗಾಯಿಸ್ಬೋದು. ಸೊ ಈ ಥರ ಅವಕಾಶ ಇದೆ. ಈ ಶೇರು ಅಂದರೆ ತಾಲೂಕು ಮಾತ್ರ, ಹೋಬಳಿ ಮಾತ್ರನೇ ತಗೊಳ್ಳೋದಾ ಇಲ್ಲ ಬೇರೆ? ಈಗ ಸದ್ಯಕ್ಕೆ ನಮಗೆ ಅವಕಾಶ ಕೊಟ್ಟಿರೋದು ಈ ಹೋಬಳಿ ಏನು ನಮಗೆ ಲಿಮಿಟ್ಸ್ ಇದೆ ಅಷ್ಟು ಮಾತ್ರ, ಹೊರಗಡೆಯಿಂದ ಕೊಟ್ಟಿಲ್ಲ. ನೆಕ್ಸ್ಟ್ ಏನಾದರೂ ಆ ಥರ ಅವಕಾಶ ಮಾಡಿಕೊಡ್ತು ಅಂದರೆ ನಾವು ಮಾಡ್ತೀವಿ. ಏಜ್ ಲಿಮಿಟ್ ಏನಾರು ಇದೆಯಾ ಸರ್? ಆ ಥರ ಏನಿಲ್ಲ, ಏಜ್ ಲಿಮಿಟ್ ಯಾವುದೂ ಇಲ್ಲ. ಯಾರು ಬೇಕಾದ್ರೆ ಖರೀದಿ ಮಾಡ್ಬೋದು. RTC ಇರಬೇಕು. RTC ಇರೋದಾದರೆ, ಯಾಕೆಂದರೆ ಅವ್ರು ರೈತರಾಗಿರ್ತಾರೆ, ಸೊ ಉತ್ಪನ್ನ ಎಲ್ಲ ಬೆಳೀತಾರೆ, ಆ ಕಾರಣಕ್ಕಾಗಿ RTC ಇದ್ದಷ್ಟು ಒಳ್ಳೆಯದು. RTC ಇದ್ದವರೆಗೆ ನಾವು ಇದುವರೆಗೂ ಇಶ್ಯೂ ಮಾಡ್ತೀವಿ. RTC ಇಲ್ಲ ಅಂದರೆ ಯಾವುದು ಇಲ್ಲ, ಯಾರಿಗೂ ಇದು ಸದ್ಯಕ್ಕೆ ಕೊಟ್ಟಿಲ್ಲ. ಆ ಥರ ಏನಾದ್ರು ಅವಕಾಶ ಮಾಡ್ಕೊಡ್ತಾರೆ ಮಾಡ್ತೀವಿ. ಮತ್ತು ಶೇರ್ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕರ್ನಾಟಕ ಪೀಪಲ್ಸ್ TV ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು.